ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗೈಸ್. ನಾವಿವಾಗ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಮಾಡ್ತಾ ಇದೀವಿ. ನೋಡಿ ಎಲ್ಲರೂ ಫುಲ್ ಫನ್ ಆಗಿರುತ್ತೆ ಗೈಸ್ ವಿಡಿಯೋ. ಸೊ ಫುಲ್ ವಿಡಿಯೋ ನೋಡಿ, ಓಕೆನಾ? ನಮ್ಮ ಪಾಪು ಬರೀ ನೋಡೋದು ನಗೋದು ಅಷ್ಟೇ. ಇವಳು ಇನ್ನೇನು ಮಾಡಲ್ಲ. ಇವಳು ಹಿಂದೆಗಡೆ ಮಾತ್ರ ತುಂಬಾ ಮಾತಾಡ್ತಾಳೆ. ಹಿಂದೆಗಡೆ ಮಾತ್ರ ಮಾತಾಡ್ತದೆ ಅಷ್ಟೇ ಪಾಪು. ಇಲ್ಲಪ್ಪ, ಫಸ್ಟ್ ಏನ್ ಮಾಡ್ತೀಯ ಚಿನ್ನಿ? ಚಿಕನ್ ತೊಳ್ಕೊತೀನಿ. ಚಿನ್ನಿ, ಇವಾಗೆಲ್ಲ ಚಿಕನ್ ತಗೊಂಡ್ರೆ ಮೊಟ್ಟೆನೂ ಫ್ರೀ ಆಗಿ ಕೊಡ್ತಿದಾರಾ? ಹೌದು, ಇವಾಗ ಚಿಕನ್ ತಗೊಂಡ್ರೆ ಮೊಟ್ಟೆ ಫ್ರೀ. ಒಂದು ಪಾಪುಗೆ, ಒಂದು ನಮ್ಗೆ. ಅರ್ಧ ಕೆಜಿಗೆ 2. ಆಕ್ಚುಲಿ 1 ಕೆಜಿಗೆ 4, ಅರ್ಧ ಕೆಜಿಗೆ 2 ಬರುತ್ತೆ. ಓಕೆ ಓಕೆ. ನಾವು ಆದ್ರೂ ಟೆಸ್ಟ್ ಮಾಡ್ತೀವಿ, ಏನಿದು ಸುಮ್ಮನೆ ಹೇಳ್ತವ್ರ ಅಥವಾ ಅದೇ ರೇಟ್ ಮಾಡ್ತವ್ರ ಅಂತ. ಇಲ್ಲ, ಆಕ್ಚುಲಿ ಬೇರೆ ಕಡೆ ಚಿಕನ್ 300 ರೂಪಾಯಿ ಇದ್ರೆ ಇವರು 300 ಮಾಡ್ತಾರೆ. ಬಟ್ ಚಿಕನ್ 2 ಮೊಟ್ಟೆ ಕೊಡ್ತಾರೆ, 4. ಓಕೆ. ಇವರೇನು ಜಾಸ್ತಿ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಗೊತ್ತಾಗುತ್ತೆ ನೋಡಿದ್ರೆ. ಕಾಲಲ್ಲಿ ನೇಲ್ಸ್ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾನೆ. 40 ರೂಪಾಯಿ ನೋಡಿ ಲಿವರ್. ಹೌದಾ? ಚಿಕನ್ ಎಲ್ಲ ಹೆಂಗ್ ಇವಾಗ? ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಮ್ಮ. ಇವಾಗೆಲ್ಲ 280 ರೂಪಾಯಿ. ಲಿವರ್ನು ಜಾಸ್ತಿ ಆಗ್ಬಿಟ್ಟಿದೆ. ಮೊದಲು 140 ಇತ್ತು, ಇವಾಗ 100. ಏನಿದು? ನೆಕ್ಸ್ಟ್ ಏನ್ ಮಾಡ್ತಿದ್ಯಾ ಚಿನ್ನಿ? ನೆಕ್ಸ್ಟು ಏನು ಮಾಡ್ಬಿಡಿದೆ, ಮೊಸರಾ ಹಾಕೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಪ್ಪ ತಗೊಂಡ್ ಬಾರಪ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಕೊಡಪ್ಪ. ನೆಕ್ಸ್ಟು ಅರಿಶಿನ ಪುಡಿ, ಉಪ್ಪು, ಉಪ್ಪು, ಪೌಡರ್ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ. ಚಿಲ್ಲಿ ಪೌಡರ್ ಏನು ಬೇಡವಾ? ಸ್ವಲ್ಪ ಎಣ್ಣೆ. ಓಕೆ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಡೋದಾ? ಮ್ಯಾರಿನೇಟ್ ಮಾಡೋಣ. ಓಕೆ. ಇವಾಗ ಏನೇನು ಹಾಕೋದು ತೋರಿಸು. ಗ್ರೀನ್ ಮಸಾಲ ಹಾಕೋಣ. ನೋಡಿ ಗಾಯ್ಸ್, ಪುದೀನನ ಈ ಥರ ಬಟ್ಟೆಲಿ ಹಾಕಿಟ್ಕೊಂಡ್ರೆ ಬೇಗ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಫಸ್ಟ್ ನೋಡಿ, ಇಲ್ಲಿ ಜಾರಿಗೆ ಪುದೀನ, ಕರಿಬೇವು, ನೆಕ್ಸ್ಟು ಸೊಪ್ಪು, 5 ಹಸಿಮೆಣಸಿನ್ಕಾಯಿ, ಶುಂಠಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ. ಟೊಮೆಟೊ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಟೊಮೆಟೊ ಸಾರು ಮಾಡಬೇಡ ಚಿನ್ನಿಯ. ನೀವು ಮೊದಲೇ ಸಕಲೇಶ್ಪುರದವರು, ಹೇಳಿ ಕೇಳಿ. ಗೊತ್ತಾಗ ಆಯ್ತು, ಸಕಲೇಶ್ಪುರದವ್ರಿಗೆ ಟೊಮೆಟೊ ಅಂದರೆ ಫೇವ್ರೆಟ್ ವೆಜಿಟೇಬಲ್ಲು. ಸೊ ಎಲ್ಲದಕ್ಕೂ ಟೊಮೆಟೊ ಇರಲೇಬೇಕು, ಕಂಪಲ್ಸರಿ. ಬೆಂಗಳೂರಲ್ಲಿ ನಾನ್ ವೆಜ್ಜಿಗೆ ಒಂದು ಅರ್ಧ ಟೊಮೆಟೊ ಹಾಕ್ತಾರೆ, ಇವರು 1-2-3 ಹಾಕಿರ್ತಾರೆ. ಸೊ ನನ್ನಿಂದ ಇವಾಗ ಒಂದೇ ಒಂದು ಹಾಕ್ತಾ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸ್ವಲ್ಪ ನೀರು ಹಾಕೊಳ್ಳಿ. ಇವಾಗ ಫಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ನಾವು ಕಬಾಬ್ ಮಾಡಿದ್ವಿ, ಅದೇ ಎಣ್ಣೆನ ಯೂಸ್ ಮಾಡ್ತಿದ್ದೀವಿ. ಚಕ್ಕೆ ಹಾಕ್ಕೊಳ್ಳಿ, ಕಾಳು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಹೊತ್ತು ಕೋಳಿನ ಬೇಯಕ್ಕೆ ಬಿಡಿ. ಏನಮ್ಮ
ಉಪ್ಪು, ಪೌಡರ್. ಇವಾಗ ಬಾಯಿ ಮುಚ್ಚು. ಬಾಯಿ ಮುಚ್ಚು ಅಂದ್ರೆ ಇವ್ರ ಭಾಷೆಯಲ್ಲಿ ಲಿಡ್ ಕ್ಲೋಸ್ ಮಾಡಬೇಕು ಅಂತ. ಉದುರಿಸ್ಕೊಳ್ಳಿ ಅಂತ ಮಸಾಲೆನ ಹಾಕೊಳ್ಳೋದಾ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೂಪರ್ ಸೂಪರ್ ಆಗಿದೆ. ಚಿಕನ್ ಗ್ರೀನ್ ಗ್ರೇವಿ ಫೈನಲ್ ಟಚ್ ಅಪ್. ಚಿಕನ್ ಚಾಪ್ಸ್ ಅಂತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಯಿಲು ಹಾಕೊಳ್ಳಿ, ಪುನೆ ತುಪ್ಪ ಹಾಕೊಳ್ಳಿ. ಗೀ ರೈಸ್ಗೆ ಗೀ ಇರಬೇಕು. ಪಲಾವ್ ಎಲೆ, ಒಟ್ಟಾರೆ ಎಲ್ಲ ಮಸಾಲೆ ಐಟಮ್ಸ್ ಹಾಕೊಳ್ಳಿ ಗಾಯ್ಸ್. ಗೋಡಂಬಿ ಹಾಕೊಳ್ಳಿ, ಹಾಕೊಳ್ಳಿ, ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮಿಸ್ಸಿಂಗ್ ಗಾಯ್ಸ್. ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾಲಿ ಆಗಿದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಬೇಗ ಬರ್ತಿಲ್ಲ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಪೆಪ್ಪರ್ ಪೌಡ್ರ್ ಹಾಕಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಫೋನ್ ಹೋಯ್ತಾ? ಹೋಯ್ತಾ ಫೋನು? ಎಂತ ನೋಡ್ತೀವಿ ಇವಾಗ? ಫೋನ್ ಹೋಯ್ತಲ್ಲ, ಹೊಡೆದೋಯ್ತಲ್ಲ ಫೋನ್. ಇಟ್ಕೊಳ್ಳಿ. ಚಿಕನ್ ಗ್ರೇವಿ ರೆಡಿ ಆಗಿದೆ. ಇವಾಗ ಗೀ ರೈಸ್ ರೆಡಿ ಆದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಇದ್ರ ಕೈಲಿ ಅಡುಗೆ ಮಾಡಿಸೋದು ಹೆಚ್ಚಲ್ಲ, ಆದರೆ ಈ ಥರ ಗಲೀಜು ಮಾಡ್ತಾರಲ್ಲ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದು ಇವಾಗಿರೋದು ಬಿಗ್ ಟಾಸ್ಕ್. ಅಂದರೆ ಗೀ ರೈಸ್ ಅಂತೂ ಯಮ್ಮಿ ಯಮ್ಮಿ ಆಗಿದೆ. ಗೀ ರೈಸ್ ಜೊತೆ ಚಿಕನ್ ಚಾಪ್ಸ್ ಅಂತೂ ಸಕ್ಕತ್ತಾಗಿರುತ್ತೆ. ಓಕೆ, ಸೊ ಗೀ ರೈಸ್ ಮತ್ತು ಚಿಕನ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಓ ಪಾಪು ತಿನ್ನಕ್ಕೆ ಬಿಡ್ತಾರ. ಸಕ್ಕತ್ತಾಗಿದೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿದೆ. ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.